ನಮಸ್ಕಾರ ಗೆಳೆಯರೆ. ಭಾರತದ ವಾರ್ಷಿಕ ರಫ್ತಿನ ಅಂಕಿಅಂಶಗಳು ಹೊರಬಂದ ಅದೇ ಸಮಯವು ಈಗ ಮತ್ತೊಮ್ಮೆ ಬಂದಿದೆ. ಆದರೆ ಈ ಬಾರಿಯ ಕಥೆ ಸ್ವಲ್ಪ ಭಿನ್ನವಾಗಿದ್ದು, ಈ ಬಾರಿ ಭಾರತ ತನ್ನ ಹಳೆಯ ಎಲ್ಲ ದಾಖಲೆಗಳನ್ನ ಮುರಿದಿದೆ. ಹೌದು, 2024-25ನೇ ಆರ್ಥಿಕ ವರ್ಷದಲ್ಲಿ ಭಾರತದ ಒಟ್ಟು ರಫ್ತು 820 ಬಿಲಿಯನ್ ಅಮೆರಿಕನ್ ಡಾಲರ್ಗಳನ್ನ ದಾಟಿದೆ. ಈ ಅಂಕಿಅಂಶ ಯಾಕೆಷ್ಟೊಂದು ದೊಡ್ಡದಾಗಿದೆ? ಇದಕ್ಕೆ ಏನಾದರೂ ವಿಶೇಷ ಕಾರಣವಿದೆ? ಹಾಗೂ ಅತ್ಯಂತ ದೊಡ್ಡ ವಿಷಯವೆಂದ್ರೆ, ಜಗತ್ತಿನಲ್ಲಿ ಟ್ರೇಡ್ ಪಾಲಿಸಿ ಅನ್ಸರ್ಟನಿಟಿಯಲ್ಲಿದ್ದಾಗ, ಅಂದರೆ ವ್ಯಾಪಾರ ನೀತಿ ಅನಿಶ್ಚಿತತೆಯು ಉತ್ತುಂಗದಲ್ಲಿದ್ದಾಗ ಭಾರತವು ಈ ಅದ್ಭುತ ಸಾಧನೆಯನ್ನ ಹೇಗೆ ಮಾಡಿತ್ತು? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ಚಿಕ್ಕ ವಿಡಿಯೋದಲ್ಲಿ ಈ ಡೇಟಾದ ಬಗ್ಗೆ ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಸೊ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಪ್ರಗತಿಗೆ ಒಂದು ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಭಾರತದ ವಾಣಿಜ್ಯ ಸಚಿವಾಲಯವು 2024-25ರಲ್ಲಿ ಭಾರತದ ಒಟ್ಟು ರಫ್ತು 820 ಬಿಲಿಯನ್ ಡಾಲರ್ ದಾಟಿದೆ ಅನ್ನೋ ಅಂಕಿಅಂಶವನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಕಳೆದ ವರ್ಷದ ಅಂದ್ರೆ 2023-24ರ ಅಂಕಿಅಂಶಗಳನ್ನ ನೋಡಿದ್ರೆ ಭಾರತದ ರಫ್ತು ಸುಮಾರು 777 ಬಿಲಿಯನ್ ಡಾಲರ್ಗಳಷ್ಟಿತ್ತು. ಹಾಗೂ ಆ ಸಮಯದಲ್ಲಿ ಗ್ಲೋಬಲ್ ಸ್ಲೋಡೌನ್, ರೆಡ್ ಸಿ ಬಿಕ್ಕಟ್ಟು, ರಷ್ಯಾ ಉಕ್ರೇನ್ ಯುದ್ಧ ಮತ್ತು ಇಸ್ರೇಲ್ ಹಮಾಸ್ ಉದ್ವಿಗ್ನತೆಯಿಂದಾಗಿ ರಫ್ತು ಕುಸಿಯಬಹುದು ಅನ್ನೋ ಚರ್ಚೆಯು ಇಡೀ ಜಗತ್ತಿನಲ್ಲಿ ನಡೀತಾ ಇತ್ತು. ಆದರೆ ಆಗ ಭಾರತವು ಎಲ್ಲರನ್ನ ಅಚ್ಚರಿಗೊಳಿಸಿದ್ದು, ಅದು ಕೇವಲ ಚೇತರಿಸಿಕೊಳ್ಳುವುದಲ್ಲದೆ 6% ಗ್ರೋತ್ ಅನ್ನ ದಾಖಲಿಸಿತು. ಸೊ ಬನ್ನಿ ಈಗ ಈ 820 ಬಿಲಿಯನ್ ಡಾಲರ್ಗಳಲ್ಲಿ ಯಾರು ಎಷ್ಟು ಕೊಡುಗೆ ನೀಡಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಆಕ್ಚುಲಿ ನಾವು ಈ 820 ಬಿಲಿಯನ್ ಅಂಕಿಅಂಶವನ್ನ ಡಿವೈಡ್ ಮಾಡಿದಾಗ ಗೂಡ್ಸ್ ಅಂದ್ರೆ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ 395 ಬಿಲಿಯನ್ ಮತ್ತು ಸರ್ವಿಸ್ ಎಕ್ಸ್ಪೋರ್ಟ್ 354 ಬಿಲಿಯನ್ ಡಾಲರ್ ಆಗಿದೆ. ಇದರೊಂದಿಗೆ ನಾವು ಇಂಪೋರ್ಟ್ಗಳ ಬಗ್ಗೆ ಹೇಳುವುದಾದ್ರೆ ಮರ್ಚೆಂಟೈಸ್ ಇಂಪೋರ್ಟ್ 656 ಬಿಲಿಯನ್ ಡಾಲರ್ ಮತ್ತು ಸರ್ವಿಸ್ ಇಂಪೋರ್ಟ್ 183 ಬಿಲಿಯನ್ ಡಾಲರ್. ಅಂದ್ರೆ ಮರ್ಚೆಂಟೈಸ್ ಇಂಪೋರ್ಟ್ ಡಿಫಿಸಿಟ್ಸ್ 261 ಬಿಲಿಯನ್ ಡಾಲರ್ ಮತ್ತು ಸರ್ವಿಸ್ ಟ್ರೇಡ್ ಸರ್ಪ್ಲಸ್ 171 ಬಿಲಿಯನ್ ಡಾಲರ್ ಆಗಿದೆ. ಈ ಡೇಟಾವು ಏಪ್ರಿಲ್ 2024ರಿಂದ ಫೆಬ್ರವರಿ 2025ರವರೆಗಿನಾಗಿದ್ದು, ಇನ್ನು ಮಾರ್ಚ್ ತಿಂಗಳ ಅಂಕಿಅಂಶಗಳು ಬರಬೇಕಿದೆ. ಹಾಗೂ ಈ ಮಾರ್ಚ್ ಅಲ್ಲಿಯೂ ಕೂಡ 70 ಬಿಲಿಯನ್ ಡಾಲರ್ಗಳ ರಫ್ತು ನಡೆದಿದೆ ಅನ್ನೋದನ್ನ ಅಂದಾಜಿಸಲಾಗಿದೆ. ಈಗ ಅತ್ಯಂತ ಮಹತ್ವಪೂರ್ಣವಾದ ಅಂಶವೆಂದ್ರೆ ಭಾರತದ ಟ್ರೇಡ್ ಡೆಫಿಸಿಟ್ ಅಂದ್ರೆ ವ್ಯಾಪಾರ ಕೊರತೆ. ಈ ಡೆಫಿಸಿಟ್ 2023-24ರಲ್ಲಿ ಸುಮಾರು 70 ಬಿಲಿಯನ್ ಡಾಲರ್ದಾಗಿತ್ತು. ಈ ಬಾರಿ ಅದು ಸ್ವಲ್ಪ ಹೆಚ್ಚಳದೊಂದಿಗೆ 90 ಬಿಲಿಯನ್ ಡಾಲರ್ ಅನ್ನ ತಲುಪಿದೆ. ಆದರೆ ಇಲ್ಲಿ ವಿಶೇಷವೆಂದ್ರೆ ಮಾರ್ಚ್ನ ಅಂಕಿಅಂಶಗಳೊಂದಿಗೂ ಕೂಡ ಇದು 100 ಬಿಲಿಯನ್ ಡಾಲರ್ಗಿಂತ ಕಡಿಮೆನೇ ಇರಲಿದೆ. ಹಾಗೂ ನೀವು ಈ 2022ರಿಂದ 23ವರೆಗಿನ ಡೇಟಾವನ್ನ ನೋಡುವುದಾದ್ರೆ ಈ ಅಂಕಿಅಂಶವು 120 ಬಿಲಿಯನ್ ಡಾಲರ್ದಾಗಿತ್ತು. ಅಂದ್ರೆ 2 ವರ್ಷಗಳಲ್ಲಿ ಟ್ರೇಡ್ ಡೆಫಿಸಿಟ್ ಅಲ್ಲಿ 20% ಇಳಿಕೆ ಕಂಡು ಬಂದಿದೆ. ಹಾಗೂ ಇದು ಒಂದು ದೊಡ್ಡ ಸಾಧನೆಯೂ ಕೂಡ ಆಗಿದೆ. ಸೊ ಈಗ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ, ಗ್ಲೋಬಲ್ ಟ್ರೇಡ್ ಪಾಲಿಸಿ ಅನ್ಸರ್ಟನಿಟಿ ಇಂಡೆಕ್ಸ್ ರೆಕಾರ್ಡ್ ಗರಿಷ್ಠ ಮಟ್ಟದಲ್ಲಿದ್ದಾಗ ಅಂದ್ರೆ 237ರ ಮಟ್ಟದಲ್ಲಿದ್ದಾಗ ಭಾರತ ಹೇಗೆ ಈ ಸಾಧನೆಯನ್ನ ಮಾಡಿತು ಅಂತ. ಆಕ್ಚುಲಿ US ಚೀನಾ ಟ್ಯಾರಿಫ್ ವಾರ್, ರೆಡ್ ಸಿ ಬಿಕ್ಕಟ್ಟು ಮತ್ತು ಉಕ್ರೇನ್ ಯುದ್ಧದಂತ ಸಂದರ್ಭಗಳಲ್ಲಿ ಪ್ರಪಂಚದಾದ್ಯಂತ ವ್ಯಾಪಾರ ಕುಸಿಯುತ್ತಿದ್ದಾಗ ಭಾರತದ ಸರ್ವಿಸ್ ಎಕ್ಸ್ಪೋರ್ಟ್ ಅಲ್ಲಿ 14% ರಷ್ಟು ಗ್ರೋತ್ ಇತ್ತು. ಇಲ್ಲಿ ತಂಬಾಕು, ಕಾಫಿ ಮತ್ತು ಟೆಕ್ಸ್ಟೈಲ್ ಸೆಕ್ಟರ್ಗಳು ಈ ಗೂಡ್ಸ್ ಎಕ್ಸ್ಪೋರ್ಟ್ ಅಲ್ಲಿ ಅದ್ಭುತಗಳನ್ನ ಮಾಡಿವೆ. ಬಾಂಗ್ಲಾದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿಸಿಕೊಳ್ಳುತ್ತಿದ್ದ ಗ್ಲೋಬಲ್ ಬ್ರ್ಯಾಂಡ್ಗಳು ಈಗ ಭಾರತದತ್ತ ಮುಖ ಮಾಡ್ತಾ ಇರುವುದು ಆಸಕ್ತಿದಾಯಕ ಪ್ರವೃತ್ತಿಯಾಗಿದೆ. ಟಿಕತ್ಲಾನ್, JP, KIK ಮತ್ತು ಡ್ಯಾನ್ಸ್ ನಂತಹ ದೊಡ್ಡ ಗ್ಲೋಬಲ್ ಕ್ಲಾತಿಂಗ್ ಬ್ರ್ಯಾಂಡ್ಗಳು ಈಗ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪೂರ್ಣಗೊಳಿಸುತ್ತಿವೆ. ಹಾಗೂ 2024-25ರ ಆರ್ಥಿಕ ವರ್ಷದ ಮೊದಲಾರ್ಧದಲ್ಲಿ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಅಲ್ಲಿ 7% ರಷ್ಟು ಬೆಳವಣಿಗೆ ದಾಖಲಾಗಿರುವುದು ಇದರ ಪರಿಣಾಮ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಹಿಂದೆ ಚೀನಾ ಭಾರತದ ಕಡೆಗೆ ತುಂಬಾ ಆಕ್ರಮಣಕಾರಿಯಾಗಿತ್ತು. ಈಗ ಅದೇ ಚೀನಾದ ರಾಯಭಾರಿ ಝು ಫಿಯಾಂಗ್ ಭಾರತವನ್ನ ಹೊಗಳ್ತಾ ಇದ್ದಾರೆ. ಅವರು ಭಾರತದ 4.3 ಟ್ರಿಲಿಯನ್ ಡಾಲರ್ GDP ಮತ್ತು ಈ ರಫ್ತು ಬೆಳವಣಿಗೆಯನ್ನ ಮೆಚ್ಚಿಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಅಮೆರಿಕ ಚೀನಾದ ಉತ್ಪನ್ನಗಳ ಮೇಲೆ 145% ರಷ್ಟು ಸುಂಕವನ್ನು ವಿಧಿಸಿರುವುದರಿಂದ ನಾವು ಭಾರತದಿಂದ ಹೆಚ್ಚಿನ ಸರಕುಗಳನ್ನು ಖರೀದಿಸೋದಕ್ಕೆ ಸಿದ್ಧರಿದ್ದೇವೆ ಅನ್ನೋದನ್ನ ಈಗ ಚೀನಾ ಹೇಳ್ತಾ ಇದೆ. ಗೆಳೆಯರೆ, ಸದ್ಯಕ್ಕೆ ಚೀನಾಗೆ ಒಂದು ಹೊಸ ಮಾರುಕಟ್ಟೆ ಅಗತ್ಯವಿದೆ ಹಾಗೂ ಭಾರತ ಅದಕ್ಕೆ ಬಲಿಷ್ಠ ಆಯ್ಕೆ ಆಗ್ತಾ ಇದೆ. ಆದ್ರೆ ನಾವು ಕೂಡ ಇಲ್ಲಿ ಜಾಗರೂಕರಾಗಿರಬೇಕು. ಯಾಕಂದ್ರೆ ಈ ಚೀನಾ ತನ್ನ ಅಗ್ಗದ ಮತ್ತು ಕಳಪೆ ಗುಣಮಟ್ಟದ ಪ್ರಾಡಕ್ಟ್ಗಳನ್ನ ಭಾರತದಲ್ಲಿ ಸುರಿಯಬಹುದು. ಇಲ್ಲಿ ಭಾರತ ತನ್ನ ಆಮದುಗಳ ಮೇಲೆ ನಿಯಂತ್ರಣವನ್ನ ಇಟ್ಟುಕೊಳ್ಳುವುದರ ಜೊತೆಗೇನು ರಫ್ತುಗಳನ್ನು ಕೂಡ ಹೆಚ್ಚಿಸುವ ತಂತ್ರವನ್ನ ಅನುಸರಿಸಬೇಕಾಗ್ತದೆ. ಸದ್ಯಕ್ಕೆ ಸಂಪೂರ್ಣ ಡೇಟಾದಿಂದ ಭಾರತದ ಆರ್ಥಿಕತೆ ನಿರಂತರವಾಗಿ ಬಲಗೊಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದ್ದು, 820 ಬಿಲಿಯನ್ ಡಾಲರ್ಗಳ ರಫ್ತು ಸ್ವತಃ ಒಂದು ಐತಿಹಾಸಿಕ ದಾಖಲೆಯಾಗಿದೆ. ವ್ಯಾಪಾರ ಕೊರತೆ ನಿಯಂತ್ರಣದಲ್ಲಿದೆ ಹಾಗೂ ಭಾರತವು ಗ್ಲೋಬಲ್ ಅನ್ಸರ್ಟನಿಟಿಯನ್ನ ಧೈರ್ಯದಿಂದ ಎದುರಿಸಿದೆ.
ಮುಂಬರುವ ದಿನಗಳಲ್ಲಿ ನಾವು ಸರ್ವಿಸ್ ಎಕ್ಸ್ಪೋರ್ಟ್ ಅಲ್ಲಿ 15% ರಿಂದ 18% ರಷ್ಟು ಮತ್ತು ಗೂಡ್ಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ 7% ರಿಂದ 9% ರಷ್ಟು ಬೆಳವಣಿಗೆಯನ್ನು ಕಾಯ್ದುಕೊಂಡ್ರೆ ಮುಂದಿನ 3 ವರ್ಷಗಳಲ್ಲಿ ಭಾರತವು $1 ಟ್ರಿಲಿಯನ್ ಎಕ್ಸ್ಪೋರ್ಟ್ ಕ್ಲಬ್ ಅಲ್ಲಿ ಎಂಟ್ರಿ ಆಗಬಹುದು ಅನ್ನೋದರ ಬಗ್ಗೆ ಯಾವುದೇ ಸಂದೇಹವಿಲ್ಲ. ಸೊ ಗೆಳೆಯರೆ, ಈ ರೆಕಾರ್ಡ್ ಬ್ರೇಕಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ಶೀಘ್ರದಲ್ಲಿ $1 ಟ್ರಿಲಿಯನ್ ಕ್ಲಬ್ ಅನ್ನ ತಲುಪಲಿದೆನಾ? ನಿಮ್ಮ ಅಭಿಪ್ರಾಯವನ್ನ ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.